ಎಲ್ಗೆ ಎಲ್ಲಿಗೆ ಬ್ಯಾಗ್ ತಗೊಂಡು ಹೊರಟಿದ್ದು? ನಾನು ಎಲ್ಗನ ಹೋಗ್ತೀನಿ. ನಿಮ್ಮಮ್ಮ ಹೇಳಿದ್ಲು ತಾನೇ ನಂದು ಮನೆ ಇದು, ಅವಳು ಇರೋದು ಬೇಡ, ನೀನು ಇರಬೇಡ ಕಣೆ ಅಂತೇಳಿ ನಿಮ್ಮಮ್ಮ ಹೇಳಿದ್ಲಲ್ಲ, ಅದಕ್ಕೆ ನಾನು ಇರಲ್ಲ. ಹೋಗ್ತಾ ಇದ್ದೀನಿ, ನಾನು ಮನೆ ಬಿಟ್ಟು ಹೋಗ್ತಾ ಇದ್ದೀನಿ ನಾನು. ಎಲ್ಲಿಗೆ ಹೋಗ್ತೀಯಾ? ನಿಮ್ಮ ಅಮ್ಮ ಮಾತಾಡ್ಸಲ್ಲ ಏನಿಲ್ಲ. ಎಲ್ಲಿಗೆ ಹೋಗ್ತಾ ಇದೆಯಾ? ಸುಮ್ಮನೆ ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರೋದು ಕಲಿ. ಏಯ್, ನೀನು ನಿಮ್ಮಮ್ಮ ಹೇಳ್ದಂಗೆ ಕೇಳಿದ್ರೆ ನೀನು ಹಿಂಗಿರ್ತೀಯ. ನೀನು ಕೆಲ್ಸಕ್ಕೆ ಹೋಗಿ ದುಡಿಯೋವರೆಗೂ ನಾನು ಬರಲ್ಲ. ನೀನು ಹಿಂಗೆ ಸೋಮಾರಿ ಆಗಿ ಹಿಂಗೆ ನಾಟಕ ಮಾಡ್ಕೊಂಡು ನೀನು ಹಿಂಗಿರು. ನೀನು ಹಿಂಗಿರೋದೆ ನಿನ್ನ ಜೀವನದಾಗೆ. ಅದಕ್ಕೆ ಮತ್ತೆ ನಿನಗೆ ಮದುವೆ ಆಗಿರಲಿಲ್ಲ. ಕೊನೆಗೆ ನನ್ನ ಮದುವೆಯಾಗಿ ನನ್ನ ಜೀವನ ಹಾಳು ಮಾಡಿದೆ ಮನ್ಯಾಳ ನನ್ನ ಮಗ. ನಾನು ಅದಕ್ಕೇ ನಾನು ಹೋಗ್ತೀನಿ. ನಾನು ಎಲ್ಲಿಗೆ ಹೋಗ್ತೀನಿ ಏನೋ ಎತ್ತ ಅಂತ ಹೇಳಲ್ಲ, ನಿಮಗೆ ಗೊತ್ತಾಗುತ್ತೆ ಆಮೇಲೆ. ಹೋಗೆ, ಏನು ಹೆದರಿಕೆ ಮಾಡಿ ಹೋಗಿ. ಕೊನೆಗೆ ಇಲ್ಲಿಗೆ ನಮ್ಮನೆ ಬಾಕ್ಲಕ್ಕೆ ಸುತ್ತಾರ್ಕೊಂಡು ಬರ್ಬೇಕು ನಿನಗೆ. ನಿನ್ಗೆ ಯಾರಾಗಲ್ಲ. ಅಪ್ಪ ಅಮ್ಮ ಮಾತಾಡಿಸ್ತಾರೆ. ಅಪ್ಪಕ್ಕೆ ಅಪ್ಪ ಅಮ್ಮ ಅಂತ ಹೋಗೋಣ ಅಂತ ಹೋಗ್ತಾ ಇದ್ದಾಳೆ. ಅವ್ರ ಎತ್ತಕ್ಕೆ ಮಾತಾಡ್ಸಾರ ಹೋಗು. ನೀನು ತಳಂಬದ್ ಗೊತ್ತು, ಅದಕ್ಕೆ ಮತ್ತೆ ಅವರು ಮಾತಾಡ್ಸಲ್ಲ. ಮಾತಾಡ್ಸ್ತಿಲ್ಲದೆ ಒಳ್ಳೇದು. ಅಪ್ಪ ಅಮ್ಮ ಅಂತಕ್ಕೂ ಹೋಗಲ್ಲ. ನನಗೆ ಗೊತ್ತಾಯ್ತು ನಾನು ಯಾರ ತಕ್ಕ ಹೋಗ್ತೀನಿ ಅಂತ. ನಿಮಗೆ ಗೊತ್ತಿಲ್ಲ. ನೋಡು, ನಿಮ್ಮ ಕಣ್ಣೆದ್ರಿಗೆ ನಾನು ಹೆಂಗಿರ್ತೀನಿ ಅಂತ ಹೇಳಿ. ಬೇರೆ ಮನೇನ ಮಾಡ್ಕೊಂಡಾಗ್ಲಿ ಹೇಳು. ನಾವು ಬೇರೆ ಮನೆ ಮಾಡ್ಕೊಂಡು ನಾನು ಹೆಂಗೆ ಜೀವನ ಮಾಡ್ತೀನಿ ನಾನು ನೋಡ್ತಿರು. ನೋಡ ಅನ್ಕಣೆ, ನನ್ನ ಕಣ್ಣೆದ್ರಿಗೆ ಅದು ಹೆಂಗೆ ಬೇರೆ ಮನೆ ಮಾಡ್ಕೊಂಡು ನಿನ್ನ ಜೀವನ ನೀನು ಮಾಡ್ತೀಯ ನೋಡ್ತೀನಿ. ಅಲ್ಲ ಏನೋ ಮಾತಾಡುತ್ತಪ್ಪ ನಮ್ಮಮ್ಮ, ಏನೋ ಅಂಬ್ತೈತಪ್ಪ. ದೊಡ್ಡವ್ರೊಂದು ಮಾತು ಅಂಬತ್ತಪ್ಪೆ ಅಂತಾರಪ್ಪ, ಅನ್ನಿಸ್ಕೋಬೇಕು. ಅನ್ನಿಸ್ಕೊಂಬಲ್ಲ ನಿಮ್ಮ ಅಮ್ಮಯ್ಯ. ಅಲ್ಲ, ಅವಳಿಗೆ ಅಷ್ಟು ಇರ್ಬೇಕಂದ್ರೆ ನನಗಿನ್ನ ಎಷ್ಟು ಇರಬೇಡ. ದುಡ್ಡ ಕಾತ್ಕೊಂಡಿದ್ದಾಳಲ್ಲ ಎಮ್ಮ. ನಮ್ಮಪ್ಪ ನಮ್ಮಮ್ಮಯ್ಯ ಸಾಕಿ ಸಲುದಾರೆಲ್ಲ ಹಾಳಾಗೋಗ್ಲಿ. ಇವಳಿಗೆ ದುಡ್ಡು ತಂದು ಕೊಡ್ಬೇಕು ಒಟ್ಟಿನಲ್ಲಿ. ನಂದು ಮನೆ ನೀನು ಇರಬೇಡ, ನಂದು ಮನೆ ನೀನು ಇರಬೇಡ ಅಂತಾಳಲ್ಲ ನಿಮ್ಮ ಅಮ್ಮಯ್ಯ. ಹೆಂಗೆ ಮಾತಾಡ್ತೈತೆ ಗೊತ್ತಾ ಅಮ್ಮ? ಮರ್ಯಾದೆ ಕೊಟ್ಟಷ್ಟು ಅಮ್ಮಂದು ಯಾಕೋ ಜಾಸ್ತಿ ಆಗ್ತೈತಿ. ನಾನು ಇನ್ಮೇಲಿಂದ ಯಾರಿಗೂ ಮರ್ಯಾದೆ ಕೊಡಲ್ಲ. ಹೋಗು, ಕೊನೆಗೆ ನಮ್ಮ ತಕ್ಕೆ ಸುತ್ತಾರ್ಕೊಂಡು ಬರ್ಬೇಕು ನೀನು. ನೋಡು, ಹೇಳ್ತಾ ಇದ್ದೀನಿ, ಇನ್ನೆಂಥ ಪರಿಸ್ಥಿತಿ ಬಂದ್ರೂ ನಾನಿನ್ನ ನಿಮ್ಮ ತಕ್ಕಂತೂ ಸುತ್ತಾರ್ಕೊಂಡಂತೂ ಬರಲ್ಲ. ಎಂಥದ್ದೇ ಬರಲಿ, ಎಂಥ ಪರಿಸ್ಥಿತಿ ಬರುತ್ತಾ ಬರಲಿ ನೋಡೋಣ. ನಿಮ್ಮ ತಕ್ಕ ಮಾತ್ರ ನಾನು ಯಾವತ್ತೂ ಸುತ್ತಾರ್ಕೊಂಡು ಬರಲ್ಲ. ನೀನು ಅಂದ್ಕೊಂಡಿರ್ಬೋದು ಬತ್ತಾಳೆ ಅಂತ. ನನಗೆ ಮನೆಯ ಕಾಲೇ ಇಕ್ಕಲ್ಲ. ಇದೇ ನಾನು ಬೇಕಾದ್ರೆ ನೀನೇ ನನ್ನ ತಕ್ಕ ಬರಬೇಕು. ನನ್ನ ಕೈಲಿ ಆಗಲ್ಲ ಕಣಮ್ಮ, ಇರೋಕ್ಕಾಗಲ್ಲ. ನೀನು ಹೇಳ್ದಂಗೆ ಕೇಳ್ಕೊಂಡಿರ್ತೀನಿ ಅಂತ ನೀನೇ ಬರ್ಬೇಕು. ನಾನು ಈ ಮನೆಯ ಕಾಲೇ ಇಕ್ಕಲ್ಲ. ಇದ್ದರಿದ್ರೆ ಮನೆ ಯಾಕೆ, ಸೋಂಬೇರಿ ಮನೆ ಯಾಕೆ? ಈ ಮನೆ ಬಿಟ್ಟಾದ್ರೂ ಹೋದ್ಮೇಲಾದ್ರೂ ಉದ್ಧಾರ ಆಗ್ತೀನೇನೋ ಅಂತ. ಈ ಮನೆಯಾಗಿದ್ರೆ ನಾನು ಸೋಂಬೇರಿಯಾಗಿ ನಾನು ಹಾಳಾಗಿ ಹೋಗ್ತೀನಿ. ಅದಕ್ಕೆ ಮತ್ತೆ ಈ ಮನೆಯ ಕಾಲು ಇಕ್ಕಲ್ಲ ನಾನು. ನೀವೇ ಬರ್ಬೇಕು, ತಾಯಿ ಮಗ ಇಬ್ರು ನನ್ನ ತಕ್ಕೆ. ಅಬ್ಬ ಏಲೇ ಸ್ವಾತಿ, ನಿನಗೆ ಎಷ್ಟು ಧೈರ್ಯ ಎಲ್ಲಿಂದ ಬಂತೆ? ಅಬ್ಬಾ ನಾನು ನೋಡ್ತಾ ಇದ್ದೀನಿ. ಯಾಕೆ ಏನಾಯ್ತು? ಯಾಕೆ ತಿರು ಪರದಾಡ್ತಾ ಇದ್ದೀರಾ? ನೋಡಮ್ಮ, ನಾನು ನೆನ್ನೆ ಸಹ ದುಡ್ಡು ಕೊಡಲಿಲ್ಲ ಅಂದರೆ ನಮ್ಮ ಮನೆಯಾಗ ಇರಬೇಡ ಅಂದೆ. ಅದಕ್ಕೆ ಇರಲ್ಲ ಅಂತ ಬ್ಯಾಗ್ ತಗೊಂಡು ಇವತ್ತು ಮನೆ ಬಿಟ್ಟು ಹೋಗ್ತಾಳೆ ಅಂತೆ. ಹೋಗ್ಲೇಳ, ಅದು ಇನ್ನೇ ಹೋಗ್ತಾಳೆ. ಎಲ್ಗೋದ್ರು ಮನೆ ಬರಲೇಬೇಕು ಇವಳು. ಬರಲ್ಲ ಅಂತ ಹೇಳ್ತಿಲ್ಲ, ನಾನು ಬರಲ್ಲ. ನಾನು ಹೆಂಗಿರ್ತೀನಿ ಅಂಬೋದು ನನಗೆ ಚೆನ್ನಾಗಿ ಗೊತ್ತೈತೆ. ನಾನು ಹೋಗಿ ನಾನು ಹೆಂಗಿರ್ಬೇಕು ಅಂಬೋದು, ನನ್ನ ಜೀವನ ನಾನು ಹೆಂಗೆ ಮಾಡ್ಬೇಕು ಅಂಬೋದು ಚೆನ್ನಾಗಿ ಗೊತ್ತೈತೆ. ಬೇಡ ಸುಮ್ಮನೆಗಳಪ್ಪ, ಮದುವೆ ಆಗಿ ಸ್ವಲ್ಪ ದಿನಕ್ಕೇನೆ ಹಿಂಗೆ ಒಟ್ಟು ಹಿಂಗೆ ಆಯ್ತು ಅಂತ ಸುಮ್ಮನೆ ಮರ್ಯಾದೆ. ಸುಮ್ಮನೆ ಜನ ಆಡ್ಕೊಂಬ್ತಾರೆ. ಸುಮ್ಮನೆ ಆಡ್ಕೊಂಬ ಜನತ್ತಾಗ ಯಾಕಪ್ಪ ಸುಮ್ಮನೆ ಅಂತ ಜನಗಳು ಆಡ್ಕೊಂಬ್ತಿರ್ತಾರೆ ಕಣ. ಬೇಡ ಕಣಪ್ಪ ಸ್ವಾತಿ, ಜೀವನ ಚೆನ್ನಾಗಿರ್ರಿ ನೀವಿಬ್ರು. ಚೆನ್ನಾಗಿರ್ಬೇಕಣಪ್ಪ. ಜನ ಯಾರ್ದನ ಮನೆಗೆ ಸ್ವಲ್ಪ ಸಿಕ್ಕೈತಿ ಅಂದರೆ ಯಾರ ಮನೆಗನ ಜಗಳ ಆಡ್ಯಾರೆ, ಗಂಡ ಹೆಂಡತಿ ದೂರ ಆಗ್ಯವ್ರೆ, ಅತ್ತೆ ಸೊಸೆ ಗುದ್ದಾಡ್ತಾರಂದ್ರೆ ಜನಂಗೆ ಮಾತಾಡ್ತಿರ್ತಾರೆ. ಅದಕ್ಕೇ ಸುಮ್ಮನೆ ಯಾಕೆ ಕಣಪ್ಪ ಸ್ವಾತಿ, ಅರ್ಥ ಮಾಡ್ಕೊಂಡು ಗಂಡನ ಜೊತೆ ಚೆನ್ನಾಗಿತ್ಕೊಂಡು ಹೋಗಪ್ಪ. ನೀನು ಅಷ್ಟೇ ಕಣಪ್ಪ, ಹೆಂಡತಿ ಜೊತೆ ಚೆನ್ನಾಗಿರೋ. ಇಲ್ಲಾಗ ಯಾರೇನು ಹೇಳಿದ್ರು ಅಷ್ಟೇ. ನಾನಂತೂ ಇರಲ್ಲ. ನನಗೆ ಗೊತ್ತೈತೆ ನಾನು ಹೆಂಗಿರ್ಬೇಕು ಅಂತ. ಅಲ್ಲ, ಎಷ್ಟೆಲ್ಲ ಇದನ್ನು ಮಾಡ್ತಾರಲ್ಲ ಇವರು. ಇಲ್ಲೋಡಕ್ಕ, ನಾನು ದುಡ್ದು ಹಾಕ್ಬೇಕಂತೆ. ನಿಂಗೆ ಕಾಲು ನೋವಾಗಿರೋರು ಅದು ಹೆಂಗಕ್ಕ ದುಡಿಯೋಕ್ಕಾಗುತ್ತೆ? ಸ್ವಲ್ಪ ದಿನ ಸುಧಾರಿಸ್ಬೇಕು. ಇವಳು ಹೇಳ್ದಂಗೆ ಆಗ್ಬಿಟ್ರೆ ಎಲ್ಲನ ಅದೇ ಎಲ್ಲ ನೀವು ಹೇಳ್ದಂಗೆ ಕೇಳ್ಬೇಕು. ನಾನು ಎಲ್ಲ ನೀವು ಹೇಳ್ದಂಗೂ ಕೇಳಲ್ಲ. ಹೇಳೇನೆಲ್ಲ ನಿಮ್ಮ ಅಮ್ಮ ಹೇಳ್ದಂಗೆ ಕೇಳಬೇಕೆ. ಬಾಂಡ್ ದುಡ್ಡಿಗೆ ಕಾತ್ಕೊಂಡಿದ್ದಾಳಲ್ಲ ನಿಮ್ಮಮ್ಮ. ದುಡ್ಡು ಅಂತ. ದುಡ್ಡು ನನ್ನ ಕೈಗೆ ತಂದ್ಕೊಡು, ಬಾಂಡ್ ದುಡ್ಡು ನನ್ನ ಕೈಗೆ ತಂದ್ಕೊಡು. ಬಾಂಡ್ ದುಡ್ಡು ಬಂದೈತೆ ಅಂತ ಹೇಳಿದ್ದೇ ಅಲ್ಲ. ಹತ್ತತ್ಲಾಗ ಹೋಗ್ಲಿ, ಏನೋ ಮನೆ ಅಂದಮೇಲೆ ಬರ್ತಾವಮ್ಮ. ಅವ್ರನ್ನ ಮಾತಾಡ್ತಾರೆ, ನೀನೊಂದು ಮಾತಾಡ್ತೀಯ. ಎಲ್ಲ ಮಾತುಗಳು ಬಂದೇ ಬರ್ತಾವೆ. ಏನು ಮಾಡೋಕ್ಕಾಗಲ್ಲ. ಮಾತುಗಳು ಬಂದಾಗ ಮಾತಾಡ್ತಾರೆ, ಆಮೇಲೆ ಸುಮ್ಮನೆ ಆಗ್ತಾರೆ. ಯಾಕೆ ಸುಮ್ಮನಿರತ್ತೆ? ಇರೋದು ಬೇಡ ಕಣೆ, ಹೋಗ್ಲಿ. ಅದೆಲ್ಲ ಎಲ್ಲಿ ಇರ್ತಾಳೆ ನೋಡೋಣ. ತಿರ್ಪಾನಿಗೆ ನಮ್ಮನೆ ಬಾಗಿಲಿಗೆ ಸುತ್ತಾರ್ಕೊಂಬರ್ಬೇಕಣೆ ಅಂಜಲಿ. ಯಾರು ನೋಡ್ಕೊಂಬಲ್ಲ, ಯಾರು ಆಗಲ್ಲ. ಅವ್ರ ಅಪ್ಪ ಯಾರು ನೋಡ್ಕೊಂತಾರೆ, ಹೋಗ್ತೀನಿ ಅಂತ ಅನ್ಕೊಂಡ್ಬಿಟ್ಟವಳೆ. ಅವ್ರ ಅಪ್ಪ ಯಾರು ಇವಳು ಮಾತಾಡ್ಸಲ್ಲ ಕಣೆ. ನೋಡಿ ಹೇಳ್ತಿಲ್ವಿ, ನಿನ್ಗೆ ಅರ್ಥ ಆಗುತ್ತೆ. ನೀನು ಮನುಷ್ಯಾಳೆ, ನೀನು ಮನುಷ್ಯಾಳಲ್ಲ. ನಾನು ಹೇಳ್ತಿರೋದು ನಿನ್ಗೆ ಅರ್ಥ ಆಗ್ತೈತೆ? ಅರ್ಥ ಆಗ್ತೈತೆ ನಾನು ಹೇಳ್ತಿರೋದು ನಿನಗೆ? ಮನುಷ್ಯಾಳೆ ನೀನು? ಮನುಷ್ಯಾಳಲ್ಲ ನೀನು. ಮನುಷ್ಯಳಾಗಿದ್ರೆ ನೀನು ಅರ್ಥ ಮಾಡ್ಕೊಂತಿದ್ದೆ. ನೀನು ಮನುಷ್ಯಳಲ್ಲ. ನೀನು ಮನುಷ್ಯಳಾಗಿದ್ರೆ ಬಿಡಪ್ಪ ಅಂತಿದ್ದೆ. ಮನುಷ್ಯಳಲ್ಲ ನೀನು. ಆವಾಗಿಂದ ಹೇಳ್ತಾ ಇದ್ದೀನಿ, ನಾನು ನಮ್ಮ ಅಪ್ಪಯ್ಯರ ಮನೆಗೆ ಹೋಗಲ್ಲ, ನಾನು ತವ್ರ ಮನೆಗೆ ಹೋಗಲ್ಲ. ಇಲ್ಲೇ ಇದ್ದು ನಿಮ್ಮ ಕಣ್ಣು ಮುಂದೆನೇ ನಾನು ಚೆನ್ನಾಗಿದ್ದು ತೋರಿಸ್ತೀನಿ. ನಾನು ಒಂಟಿ ಜೀವನ ಆಗಲೇಳು. ನಾನು ದುಡ್ಡು ಕಾಣ್ತಿಂದ ನನ್ನ ಜೀವನ ನಾನು ಮಾಡ್ಕೊಂಡು ನಾನು ಚೆನ್ನಾಗಿದ್ದು ನಾನು ತೋರಿಸ್ತೀನಿ ನಾನು ಹೆಂಗೆ ಅಂತ. ನೀವೇನಂತ ಬರಬೇಕು, ನಾನು ಈ ಮನೆಗೆ ಕಾಲಿಕ್ಕಲ್ಲ ಅಂತ ನಾನು ಹೇಳ್ತಾ ಇರೋದು. ನೀನು ಹೇಳ್ತಾ ಇದ್ದೆ, ನಮ್ಮಮ್ಮ ಹೇಳೋದು ನಮ್ಮಮ್ಮ ಹೇಳ್ತಾ ಇದ್ದೆ. ನೀನು ಹೇಳೋದು ನಿನಗೆ ಸರಿ, ನಮ್ಮಮ್ಮ ಹೇಳೋದು ನಮ್ಮಮ್ಮಗೆ ಸರಿ. ನಮ್ಮಮ್ಮ ಏನಂತು, ಕಾಲು ನೋವು ಕಾಣಪ್ಪ, ಇನ್ನೊಂದು ಹೇಳಿ ನೀನು ಕೆಲಸಕ್ಕೆ ಹೋಗಬೇಡ ಅಂತು. ಅದಕ್ಕೆ ಇದು ಮಾಡ್ಕೊಂಡ್ರೆ
ಮಾಡ್ಕೊಡ್ತೀರಂತ ಸುಮ್ಮನೆ ಇವಳಿಗೆ ಯಾಕೆ ಮಾಡೋಕ್ಕೆ ಕೆಲಸ ಇಲ್ಲ, ಅದಕ್ಕೆ ಹಿಂಗೆ ಮಾಡ್ತಾಳೆ ಅಷ್ಟೇ. ಹ್ಞೂ ಹೇಳಪ್ಪ, ನಿಮ್ಮ ಅಮ್ಮಗೂ ನಿನಗೂ ಭಾಳ ಕೆಲಸ ಐತೆ, ಭಾಳ ಚೆನ್ನಾಗಿ ನೀನು ನಿಮ್ಮ ಅಮ್ಮ ಕೆಲಸನೂ ಮಾಡ್ತೀರಾ, ಎಲ್ಲ ಮಾಡ್ತೀರಾ. ಬಿಡಂತ ಹೋಗ್ಲಿ, ಸುಮ್ಕಿರೋ ಮರಮಂಟಿ ಸುಮ್ಮನಿರ. ಮನೆ ಖಾಲಿ ಕಾಲ ದಿವಸ ಆಗುತ್ತಾ ಆಗಲಿ. ಹ್ಞೂ ನೋಡಮ್ಮ ಇವಳಿಗೆ ಎಷ್ಟು ಧೈರ್ಯ ಅಲ್ಲ, ಸುಮ್ಮನಿರೋದು ಬಿಟ್ಟು ಏನು ಯಾರೇನೇನು ಇವತ್ತೇನು ಕುತ್ಕೊಂಡು ಉಂಬಲ್ಲಮ್ಮ, ಎಲ್ಲ ದುಡ್ಕೊಂಡೆ ಉಂಬೋದು. ಅಲ್ಲ ನೋಡಕ್ಕ, ಅಲ್ಲ ನನಗೆ ಹಿಂಗೆ ಆಗಿರೋದು ಕಲ್ವೇನಕ್ಕ ಹೇಳ್ತಿರೋದು, ಇಲ್ಲಾಂದ್ರೆ ನಾನು ದುಡಿತಿದ್ದೆ. ಏನೋ ನಮ್ಮ ಮನೆ ಪರಿಸ್ಥಿತಿ ಸ್ವಲ್ಪ ಅರ್ಥ ಮಾಡ್ಕೋಬೇಕಪ್ಪ. ಅವ್ರು ಹಿಂಗಿರೋದಕ್ಕೆ ತಾನೇ ಹೇಳೋದು, ತೆಗಿ ನಾನು ಹಿಂಗೆ ಮಾಡಬಾರ್ದು, ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಸುಮ್ಮನೆ ಬಾಯಿಗೆ ಬಂದಂಗೆ ಮಾತಾಡೋದಲ್ಲ. ಏನು ಹೋದ್ರು ಹೋಗ್ಲಿ ಬಿಡು, ಅದು ಯೋಸ್ತಿನ ಇರ್ತಾಳೆ ಇರಲಿ, ಅದು ಯಾವ ಮನೆ ಮಾಡ್ಕೊಂಡಿರ್ತಾಳೆ ಇರಲಿ ನೋಡೋಣ. ಹೋಗ ಬಂದೇ ಬತ್ತಾಳೆ ಅವಳಂತ ನಮ್ಮ ಮನೆ ಬಾಕ್ಲಕ್ಕೇನು ಬರ್ದಂಗಿರಲ್ಲ, ಬಂದೇ ಬತ್ತಾಳೆ. ಯಾವ ಧೈರ್ಯದ ಮೇಲೆ ಮನೆ ಬಿಟ್ಟು ಹೋದ್ಲ, ಯಾವ ಧೈರ್ಯದ ಮೇಲೆ. ಅಪ್ಪ ಅಮ್ಮ ಅಂದ್ರೆ ಮಾತಾಡ್ಸಲ್ಲ ಕಣೆ ಅಂಜಲಿ, ಮಾತಾಡ್ಸಲ್ಲ ಇವಳು. ಇಂತಾಳೆ ಅಂತಾಲೇನೆ ಅವ್ರ ಅಪ್ಪ ಅವರಮ್ಮ ಯಾರು ಮಾತಾಡ್ಸಲ್ಲ. ಮತ್ತೆ ಬಾಯಿನ ದೊಡ್ಡ ನಮಗೆ ತಂದು ಕೊಡ್ಬೇಕಮ್ಮ. ಮದುವೆ ಅಂತ ಮಾಡಲಿಲ್ಲ, ನಮ್ಮ ಹುಡುಗಿಗೆ ಒಂದು ಕ್ವಾಲ್ಚನ್ ಕೊಡಲಿಲ್ಲ, ಒಂದು ಉಂಗುರ ಕೊಡಲಿಲ್ಲ. ಇವತ್ತು ವರದಕ್ಷಿಣೆ ಹೆಂಗೆ ಕೊಡಾರು ಗೊತ್ತೇ, ನಮ್ಮ ಹುಡುಗಿಗೆ ವರದಕ್ಷಿಣೆ ಕೊಟ್ಟು ಮದುವೆ ಮಾಡೋರು. ನಾವು ಅವತ್ತಿನ ಕಾಲದ ಬೇಡ ಅಂದ್ವಿ. ನಾವು ಇವತ್ತು ಒಂದು 5 ವರ್ಷದ ಇಂಚೆ ನಾನು ಮಾಡಿದರೆ ಕ್ವಾಲ್ಚನ್ ಉಂಗುರ ಎಲ್ಲ ಕೊಟ್ಟು ನನ್ನ ಮಗು ಮದುವೆ ಮಾಡಾರು, ಎಲ್ಲ ಕೊಡಾರು, ಒಡವೆ ವಸ್ತ ದುಡ್ಡು ಎಲ್ಲ ಕೊಡಾರು. ಮದುವೆ ಖರ್ಚು ಇವತ್ತು ನಾನೇನ ಇವಾಗ ಅವ್ರ ಮನೆಗೆ ಕೇಳಿ ಅವಳೇನೋ ನನ್ನ ಯಾಕೆ ನಿಂದಿದ್ರೆ, ಅವ್ರೇನೋ ನಾವು ಒಪ್ಪಿ ಮಾಡ್ತೀವಿ ಅಂದಿದ್ರೆ ಇವತ್ತು ಒಂದು 5 ಲಕ್ಷ ದುಡ್ಡು ಬೇಕಾಯಿತು. ಚಿತ್ರದ ಮದುವೆ ಮಾಡ್ತೀವಿ ಅಂದರೆ 5 ಲಕ್ಷ ದುಡ್ಡು ಉಳಿಸಿದ್ದೀನಿ. ಸುಮ್ಮ ಮದುವೆ ಮಾಡ್ಕೊಂಬಂದಿದ್ದೀನಿ. ಕರ್ಕೊಂಬಂದು ಕೊಡ್ಬೇಕಾ? ಅವ್ರ ಅಪ್ಪ ಅವರಮ್ಮ 1 ಲಕ್ಷ ದುಡ್ಡು ಕೊಡೋಕೆ ಬ್ಯಾಂಡ್ ದುಡ್ಡು ಏನು ಅವರಿಂದ ಏನು ಕೈಯಿಂದ ಕೊಡಲ್ಲ. ಬ್ಯಾಂಡ್ ದುಡ್ಡು ಕೊಟ್ಟಿದ್ರೆ ಸಾಕಾಗಿತ್ತು ನಮಗೆ. ಯಾವುದು ನಾವೇನು ಕೇಳ್ತಿರ್ಲಿಲ್ಲಕ್ಕ, ಅದು ಕೇಳಿರೋದಕ್ಕೆ ಇವಳು ಸಿಟ್ಟು ಬಂದೈತೆ. ಅದಕ್ಕೆ ಮನೆ ಬಿಟ್ಟು ಹೋಗ್ತೀನಿ ಅಂತ ಹೋಗ್ತಾಳೆ. ನೋಡಕ್ಕ ಹಿಂಗಾದ್ರೆ ನೋಡಕ್ಕ ಹೆಂಗೆ ಮನೆಯಾಗ ಹಂಗಾರೆ ನಾವೇನು ಹೇಳಂಗಿಲ್ಲ ಕೇಳಂಗಿಲ್ಲ. ಹೇಳ್ತಾರಪ್ಪ, ಮನೆಯಾಗಿದ್ಮೇಲೆ ಆತನ ಹೇಳ್ತಾರೆ ಕೇಳ್ತಾರೆ, ಏನು ಮಾಡೋಕ್ಕಾಗಲ್ಲ. ಅದನ್ನೆಲ್ಲ ಇದು ಮನಸ್ಸಿನಾಗೆ ಇಕ್ಕಮ್ಮಕ್ಕೆ ಹೋಗ್ಬಾರ್ದು. ಅದೇ ಮತ್ತೆ ಹೋಗ್ಲಾಳ ಬತ್ತಾಳ, ಅವಳು ಎಲ್ಲಿಗೂ ಹೋಗಲ್ಲ ಕಣೆ, ಸುಮ್ಮನೆ ಅದ್ರ ಸಕ್ಕ ಹೋಗ್ಯಾಳ ನಮ್ಮನ್ನೆ. ಇನ್ನು ಚೆನ್ನಾಗಿ ಬರಲಿಲ್ಲ ಅಂದ್ರೆ ನೋಡು ಬ್ಯಾಗ್ ತಕೊಂಡು ನನಗೆಲ್ಲೂ ಮನಸ್ಸು ಎಲ್ಲೂ ಹೋಗಲ್ಲ ಅಂತೇಳಿ ನಂದು ಅರ್ಧ ಗಂಟೆಗೆ ಬತ್ತಾಳ. ಸುಮ್ಮನೆ ಪಾಪ ನೋಡ್ಮಂತಿ, ಸುಮ್ಮನೆ ಅದ್ರ ಸಕ್ಕಂತ ಹೋಗ್ಯಾಳ. ನಾವೇತಕ್ಕೆ ಎದ್ರಿಕೆಂತಿ, ಕರಿಯಕ್ಕೆ ಹೋಗ್ಬೇಡ್ಕಂಡು ಪಾಪ, ಕರೀತಾರೇನು ಬೇಡ ಮನೆ ಬಿಟ್ಟು ಹೋಗ್ಬೇಡ, ಬೇಡ ಮನೆ ಬಿಟ್ಟು ಹೋಗ್ಬೇಡ ಅಂತ ಎದ್ರಿಕೊಂಡವ್ರೇನ ಹಂಗೆ ಕರೀತಾರೇನ ನನ್ನ ಅಂತ ಹೋಗಿರೋದವಳು ಪಾಪ. ಕರಿಯಕ್ಕೆ ಹೋಗಲ್ಲ, ಹೋದ್ರು ಹೋಗ್ಲಿ ಹೇಳು. ಅವ್ರ ಅಪ್ಪ ಅಮ್ಮ ಏನು ಮಾತಾಡ್ಸಲ್ಲ, ಎಲ್ಗೆ ಹೋಗ್ತಾಳೆ ಬರ್ತಾಳೆ. ಅದೇ ಕರೀತಾರೆ ಬೇಡ ಅಂತಾರೆ, ಹಿಂಗೆ ಎದುರಿಸಾನ ಅಂತ ಎದುರಿಸ್ತಾ ಇದ್ದಾಳೆ ಅಂಜಲಿ ಅಕ್ಕ. ನಾವು ಎದ್ರಿಕಮ್ಮಕ್ಕೆ ಹೋಗಲ್ಲ, ಹೋಗ್ಲಿ ಹೇಳು. ನಾವೇನೋ ಅವಳಿಗೆ ಒಂದು ಮಾತಂದ್ವಪ್ಪ, ಅದಕ್ಕೆ ಹಿಂಗೆ ಮಾಡಿದ್ರೆ ಎದುರಿಸೋಕ್ಕೆ. ನೀನು ಹೇಳ್ದಂಗೆ ಎದುರಿಸೋಕ್ಕೆ ಕಣಮ್ಮ ಅವಳು. ಬಂದು ನಾನು ಕಾಲಿಟ್ಕೊಂತಾರೇನೋ, ಹೋಗ್ಬೇಡಮ್ಮ ಅಂತಾರೋ ಏನೋ ಅಮ್ಮಂಗೆ ಅವಳು. ಮತ್ತೆ ಸುಮ್ಮನಿರ್ರಿ, ಅವಳೆಲ್ಲ ಬತ್ತಾಳೆ. ಅದೇ ಯಾದ್ರ ಸಕ್ಕಂತ ಹೋಗ್ಯಾವಳಿ. ಹಂಗಂದ್ರೆ ಬಂದು ನಾನು ವಾಪಸ್ ಕರ್ಕೊಂಡು ಹೋಗ್ತಾರೇನೋ ಅಂತ. ಅದಕ್ಕೆ ಕಣೆ ಅದಕ್ಕೆ ಹೋಗಿರೋದು ಅಂಜಲಿ. ನಾನು ಅದಕ್ಕೆ ಕರ್ದೇನ ಅವಳನ್ನ. ಅವಳೇನು ಅನ್ಕೊಂಡವಳೆ, ಹೋಗ್ಬೇಡ ಕಣಮ್ಮ, ಹೆಂಗೋ ನನ್ನ ಮಗ್ಗೆ ಮದುವೆ ಆಗಿರಲಿಲ್ಲ ಅಂತ ಎಲ್ಲ ಹೇಳ್ತಾರಲ್ಲ ಇಲ್ಲಿ. ನನಗೆ ಮದುವೆ ಆಗಿರಲಿಲ್ಲ, ನೀನೇ ಮದುವೆ ಆಗಿರೋದು ಅಂತ. ನಮ್ಮ ಜೀವಿತ ಬೇರೆ ಅವತ್ತು ಬೇಡ ಕಣಮ್ಮ, ನಮ್ಮ ಅಣ್ಣನ ಬಿಟ್ಟು ಹೋಗ್ಬೇಡ, ನಾನೇ ಬರಲ್ಲ ತವ್ರ ಮನೆಗೆ ಅಂದ್ಲ. ಅದಕ್ಕೆ ನನ್ನ ಏನೇ ಅಂದ್ರೂ ಬಿಟ್ಕೊಡಲ್ಲ ಇವರು. ಅವತ್ತು ಹಂಗೆ ಹೋಗ್ತೀನಿ ಅಂತ ಹೊರಟಿದ್ಲು. ಅವತ್ತು ನಮ್ಮ ಜೀವಿತ ಬೇಡ ಅಂದ್ಲು. ನಾನು ಸುಮ್ಮನೆ ಹೋದ್ರು ಹೋಗ್ಲಿ ಅಂದೆ. ಅವಳು ಸುಮ್ಮನೆ ನಾಟಕ ಆಡಿರು. ನಮ್ಮ ಜೀವಿತ ಹಂಗೆ ಅಂದಲ್ಲ, ಅದಕ್ಕೆ ಇವತ್ತು ಹಂಗೆ ಮಾಡ್ತಾ ಇದ್ದಾಳೆ. ನನಗೇನೇನು ಗೊತ್ತಿಲ್ಲ ಅನ್ಕೊಬಿಟ್ಟವಳೆ. ನಾನೇ ಅದಕ್ಕೆ ಕರೆದೆ ಅಂತಾಗ. ನಾನು ಕರಿಯೋಕ್ಕೋ ಅಲ್ಲ. ಏನೋ ತಿಳ್ಕೊಬಿಟ್ಟವಳು. ನಾನು ಕರಿಯಲ್ಲ ಬಿಡು, ನಾನು ಕರಿಯಲ್ಲ. ನೋಡಿದ್ರಲ್ಲ ವೀಕ್ಷಕರ, ಮನೆ ಬಿಟ್ಟು ಹೋದ್ರು ಹೋಗ್ತಾಳೆ. ನಾ ಕರಿಯಕ್ಕೆ ಹೋಗಲ್ಲ. ಅವತ್ತು ನಮ್ಮ ಜೀವಿತ ಕರೆದಲ್ಲ, ಅದಕ್ಕೆ ಕರೀತಾರೆ ಅಂತ ತಿಳ್ಕೊಬಿಟ್ಟವಳೆ. ನಾನೇ ಅದಕ್ಕೆ ಕರೆದೇನು, ನಾನು ಯಾರನ್ನೂ ಕರೆಯಲ್ಲ. ಅವಳು ತಿರ್ಗಿ ನಮ್ಮ ಮನೆ ಬಾಗಿಲಿಗೆ ಸುತ್ತಾಡ್ಕೊಂಡು ಎಲ್ಲೂ ಮನೆ ಸಿಗಲ್ಲ, ಎಲ್ಲೂ ಇರಲ್ಲ, ತವ್ರ ಮನೆಗೆ ಹೋಗ್ತಾಳೆ ಅಂತ ಅಂದ್ಕೊಂಡಿದ್ದೀನಿ. ತವ್ರ ಮನೆಗೂ ಹೋಗಲ್ಲ ಅಂತ ಹೇಳ್ತಾ ಇದ್ದಾಳೆ. ಇನ್ನೆಲ್ಗೆ ಹೋಗ್ತಾಳೆ ಮತ್ತೆ ಅವಳು? ಎಲ್ಲೂ ಹೋಗಲ್ಲ, ನಮ್ಮ ಮನೆ ಬಾಗ್ಲಕ್ಕೆ ಸುತ್ತಾಡ್ಕೊಂಡು ಬಂದೇ ಬರ್ಬೇಕು. ನಾವು ಹೇಳ್ದಂಗೆ ಕೇಳ್ಕೊಂಡು ಇರ್ಬೇಕು ಅವಳು, ಅಷ್ಟೇನೆ. ಯಾರಿಗೆ ಆಗಲಿ ನಾನು ಸರಿಯಾಗಿ ಬುದ್ಧಿ ಕಳಿಸ್ತೀನಿ. ನಾನು ಎಂತಾಳಂಬೋದು ಗೊತ್ತಿಲ್ಲ. ನಾನು ಅಲ್ಲಿ ಒಳ್ಳೆಯವ್ರು ಕೆಟ್ಟಾಳು. ನನ್ನ ಬುದ್ಧಿ ಅವಳಿಗೆ ಗೊತ್ತಿಲ್ಲ ಇನ್ನು, ನಾನು ಹೆಂಗೆ ಅಂತ ಗೊತ್ತಿಲ್ಲದಲ್ಲೇ ಮಾತಾಡ್ತಾಳೆ. ನೋಡ್ತಾ ಇರಿ, ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.